ಕಿತ್ಕೋತಾರಲ್ಲ ತುಂಬಾ ನಮ್ಗೆ ಹೊಟ್ಟೆ ಉರಿ ಆಗುತ್ತೆ. ಮನೆ ಬಿಟ್ಬಿಟ್ಟು ಜಮೀನ್ ಬಿಟ್ಬಿಟ್ಟು ದೇಶ ಎಲ್ಲೆಲ್ಲ ಹಾಕ್ತಾರೋ ಏನೇನ್ ಮಾಡ್ತಾರೋ ಅಂತ ಭಯ ಆಗುತ್ತೆ. ಇರೋದು ಅಷ್ಟೋ ಇಷ್ಟೋ ಮಡ್ಗವ್ರೆ ನಮ್ಮ ಹೌದಿರು ನಮ್ಮ ಯಜಮಾನ್ರುದಿರೋ. ಇವಾಗೆಲ್ಲ ಕಿತ್ಕೊಂಡು ನಾವ್ ಯಾವ ತರ ಜೀವನ ಮಾಡ್ಬೇಕು. ಇವತ್ತು ದುಡ್ಡು ಕೊಡ್ತಾನೆ, ನಾಳೆ ಮಕ್ಕಳೇ ಈಗ ಒಂದು ಆಹಾರಕ್ಕೆ ಹಾಕೋತಾರೆ. ನಾವಲ್ಲ ವಯಸ್ಸಾದವ್ರು ನಾವ್ ಎಲ್ಗ ಹೋಗೋಣ? ವಯಸ್ಸಾಗಿರ್ತೈತಲ್ಲ ಹೋಗ್ಬಿಡ್ಬೇಕು, ಮೇಲೆ ಕಳಿಸ್ಬಿಡ್ತಾನೆ ಒಂದೇ ಸತಿ ಅಷ್ಟೇ. ನಾಳೆ ದಿವಸ ನಮ್ಗೆ ಕಷ್ಟ ಸುಖ ಅಂದ್ರೆ ಮಕ್ಳು ಇರ್ತಾರೆ, ಕರ್ಕೊಂಡು ಹೊಂಟೈತಾರೆ. ಎಲ್ಲೆಲ್ಲೋ ತಗೊಂಡಾಗ ಹಾಕ್ಬಿಟ್ರೆ ನಾವು ಎಲ್ಗೋ ಏನ್ ಮಾಡ್ಬೇಕು? ಮಕ್ಳು ತಾನೇ ಏನ್ ಮಾಡ್ಬೇಕು? ನಮ್ ಜೀವನ ತಾನೇ ಹೆಂಗ್ ಮಾಡ್ಬೇಕು? ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಸಂಪಾದನೆ ಮಾಡಿರೋ ಭೂಮಿ ಕಿತ್ಕೊಂಡು ಅವ್ನೇನ್ ಉದ್ಧಾರ ಆಯ್ತ? ಅವನೇ ಏನ್ ಉದ್ಧಾರ ಆಯ್ತಾನ? ಅವ್ನ ಉದ್ಧಾರ ಆಯ್ತಾನ? ನಮ್ಮ ಹೊಟ್ಟೆವ್ರಿಗೆ ನಮ್ಗೆ ತಗೊಳಲ್ವಾ? ನಮ್ಮನ್ನ ಯಾವ ಥರ ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ರಾತ್ರಿ ಆಯಿತು ಅಂದರೆ ಭಯ ಆಗುತ್ತೆ. ಯಾಕೆ ಅಂದರೆ ಹಿಂಗೆಲ್ಲ ಮಾಡ್ತಾವನಲ್ಲ, ಎಲ್ಲಿ ಕಳಿಸ್ತಾವನೋ, ಯಾವ ಪಂಪೆಗೆ ಹಾಕ್ತಾರೋ ನಮ್ಮನ್ನ ಅಂತ. ಏನು ಮಾಡೋದು ಮೇಡಮ್? ಹಿಂಗೆಲ್ಲ ಮಾಡಿದ್ರೆ ನಾವು ಜೀವನ ಹೆಂಗೆ ನಡೆಸೋದು? ಜೀವನ ನಡ್ಸೋದೇನು ಇಲ್ಲ, ಮುಗಿದೋಯ್ತು. ಯಾರು ಹೇಳಿದ್ರು ಕೇಳ್ತಿಲ್ಲ, ಯಾರು ಏನ್ ಮಾಡಿದ್ರು ಕೇಳ್ತಿಲ್ಲ. ಏನ್ ನಿಮ್ಮ ಹೆಸರು? ಸಾವಿತ್ರಮ್ಮನವ್ರೆ. ಯಾರು ಹೇಳಿದ್ರು ಕೇಳ್ತಿಲ್ಲ ಅವರು. ಯಾರು ಏನ್ ನೀವು ಬಾಯಿ ಬಡ್ಕೊಂಡ್ರೆ ಅಲ್ಲ, ನೀವು ಬೀದಿಯಲ್ಲಿ ನೀವು ಬಿದ್ದು ಒತ್ತಾಡಿ ಅವ್ರು ಕೇಳೋ ತರ ಇಲ್ಲ, ಕೇಳಿಸ್ಕೊಳ್ತಾ ಇಲ್ಲ ಅವರು.